ಹಾಯ್ ಫ್ರೆಂಡ್ಸ್, ನಾನೇ ಮಾಸಗಾಡ್ಕೆಪ್ಪ. ಕೆಲವರು ಈ ಬೆಂಗಳೂರು ಮೈಸೂರು ಅಂತ ಹೊಂಟೋಗ್ತಾರೆ, ವ್ಯವಸಾಯನೇ ಮಾಡ್ಕೊಂಡಿರ್ತಾರೆ, ತುಂಬ ಬಂಡವಾಳ ಹಾಕ್ತಾರೆ ಭೂಮಿಗೆ. ಆದರೂ ಅದು ಒಂದು ನಾಲ್ಕಣಿನೂ ಕೈ ಎತ್ತಲ್ಲ ಅಂತ ಅಂದ್ಬಿಟ್ಟು ಸಾಲ ಮಾಡ್ಕೊಂಡೆಲ್ಲ ಬೆಳೆ ಮಾಡಿ ಹೊರಟೋಗ್ತಾರೆ. ಯಾಕೆಂತಂದರೆ ಅದು ವ್ಯವಸಾಯ ಅಂತ ಅನ್ನೋದು ಕೆಲವ್ರಿಗೆ ಅದು ಒಂಥರ ಲಾಟ್ರಿ ಥರ ಲಕ್ಕು. ಕೆಲವೊಂದು ಬೆಳೆ ಪಾಸ್ ಆಗ್ತದೆ, ಕೆಲವೊಂದು ಬೆಳೆ ಪಾಸ್ ಆಗೋಲ್ಲ. ಈ ಒಂದು ಬೆಳೆ ಪಾಸ್ ಆದರೆ ಇನ್ನೊಂದು ಬೆಳೆಗೆ ಅದು ಬಂಡವಾಳ ಹಾಕಲೇಬೇಕು. ಎಷ್ಟೇ ನಾವು ವ್ಯವಸಾಯ ಕಷ್ಟಪಟ್ಟು ವ್ಯವಸಾಯ ಬಿಸಿಲು ಮಳೆ ಚಳಿ ಏನು ಅದು ಯಾವುದೂ ಲೆಕ್ಕಿಸದೆ ಬೆಳೆ ಮಾಡಿದ್ರು ಕೂಡ ಕೆಲವೊಂದು ಬೆಳೆ ಕೈ ಎತ್ತಲ್ಲ. ಕೆಲವರಿಗೆ ಅದು ಯಾವುದೇ ಬೆಳೆ ಮಾಡಿದ್ರು ಕೈ ಎತ್ತುತ್ತೆ, ಒಳ್ಳೆ ದುಡ್ಡು ಮಾಡ್ತಾರೆ, ಚೆನ್ನಾಗಿದ್ದಾರೆ, ಇಲ್ಲ ಅಂತಲ್ಲ ರೈತರು. ಇನ್ನು ಕೆಲವರು ತುಂಬ ಜನ ಏನು ತಪ್ಪಿಸ್ಕೊಂಡು ಬೆಳೆ ಮಾಡ್ತಾರೆ ಅಂತಂದರೆ ಕೆಲವೊಂದು ಬೆಳೆ ಕೈ ಎತ್ತಲ್ಲ. ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ಈ ಉಳ್ಳಾಗಡ್ಡೆ ನೋಡಿ, ಕಮ್ಮಿ ಅಂದರೆ ಒಂದು 20,000 ಖರ್ಚಾಗುತ್ತೆ, ಇದರಲ್ಲಿ 20 ರೂಪಾಯಿ ಕಾಸು ಸಿಗ್ತಾನೆ. ಈಗೇನಂದ್ರೆ ಹಂಗೆ ಅವರು ಯಾವ ಬೆಳೆ ಮಾಡಿದ್ರು ಕೈ ಎತ್ತಲ್ಲ, ಯಾವ್ದು ಮಾಡೋರು ಲಾಸು. ಒಂದು ಬೆಳೆ ಇದರಲ್ಲಿ ಒಂದು 50,000 ಆಯಿತು ಒಂದು ಕಡೆ, ಇನ್ನೊಂದು ಹೊಲಿಕೆ ಅವರು ಮಿನಿಮಮ್ ಅದಕ್ಕೊಂದು 20-30 ಸಾವಿರ ಹಾಕಲೇಬೇಕು. ಅದು ಬಿಟ್ಟು ಮನೆ ಖರ್ಚು, ಸಂಸಾರ, ಹೆಂಡತಿ ಮಕ್ಕಳು ಸಾಕೋದು.